22nd question. How can child marriage be prevented? This is asked in April 25 question paper. How can the child marriage be prevented? ಹಾಗಾದ್ರೆ ಬಾಲ್ಯ ವಿವಾಹ ಪದ್ಧತಿಯನ್ನ ತಪ್ಪಿಸುವುದು ಹೇಗೆ? ಪ್ರಿವೆಂಟ್ ಅಂತಂದ್ರೆ ಕಡಿಮೆ ಮಾಡುವುದು, ತಡೆಯುವುದು ಹೇಗೆ? ಓಕೆನಾ? The prevention of child marriage. What are the measures? We'll see now. The government of Karnataka has designated 47 officers of different levels as the child marriage prevention ಆಫೀಸರ್ಸ್. ಸೊ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಸಲುವಾಗಿ ಕರ್ನಾಟಕ ಸರ್ಕಾರವು 47 ಅಧಿಕಾರಿಗಳನ್ನ ನೇಮಿಸಿದೆ. ಬಾಲ್ಯ ವಿವಾಹ ತಡೆಗಟ್ಟುವ ಅಧಿಕಾರಿಗಳನ್ನ ನೇಮಿಸಿದೆ. ಓಕೆನಾ? ಸೊ 47 ಆಫೀಸರ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, panchayat level, at every level. Okay, total 47 officers are there. They are appointed to prevent or stop child marriages. Okay, so wherever a child marriage takes place, you can complain against it with any of these officers. ನೋಡಿ, ಈ 47 ಆಫೀಸರ್ಸ್ ಗಳನ್ನ ನೇಮಕ ಮಾಡಿರೋದ್ರಿಂದ if you come across any child marriage in your neighborhood, in your village, in your town or anywhere, you can go and complain against it at any of these officers. ನೀವು ಕೂಡ ಇಲ್ಲಿ ಸರ್ಕಾರ ಒಂದೇ ಅಲ್ಲ ಮಕ್ಕಳೇ, ಸರ್ಕಾರ ಒಂದೇ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಆಸ್ ಅ ಪಬ್ಲಿಕ್, ನಾಗರಿಕರಾಗಿ ನಮ್ಮದು ಕೂಡ ಕೆಲವೊಂದು ಕರ್ತವ್ಯಗಳು ಅಂತ ಇರ್ತವೆ. ಸೊ ನಾವು ಕೂಡ ಒಬ್ಬ ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಸುತ್ತಮುತ್ತ ಎಲ್ಲಾದರೂ ಬಾಲ್ಯ ವಿವಾಹ ಕಂಡು ಬಂದರೆ ನಾವು ಹೋಗಿ ಇದರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಬಹುದು. You can lodge a complaint through the toll-free number 1098 without disclosing your name. ಇಲ್ಲಿ ಟೋಲ್ ಫ್ರೀ ನಂಬರ್ ಅನ್ನ, ಚೈಲ್ಡ್ ನಂಬರ್ ಅನ್ನ ಕೊಟ್ಟಿದ್ದಾರೆ 1098. ಓಕೆ, ಸೊ ಅದಕ್ಕೆ ನೀವು ಕಾಲ್ ಮಾಡಿ ಅಥವಾ ಯಾರಾದ್ರೂ ಮಕ್ಕಳೇ ಕಾಲ್ ಮಾಡಿ ಹೇಳ್ಬಹುದು, ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. ಅಲ್ಲಿ ನಿಮ್ಮ ಹೆಸರು, ವಿಳಾಸವನ್ನ ತಿಳಿಸೋ ಅಗತ್ಯತೆ ಇರೋದಿಲ್ಲ. ಫಾರ್ ದ ಸೆಕ್ಯೂರಿಟಿ ಪರ್ಪಸ್ ಯು need not disclose your name. Simply you can lodge a complaint by calling to 1098 if you come across any child marriage beside you. Okay, so around you. You can also inform the headmaster. ನೋಡಿ, ಯಾರಿಗೆ ನೀವು ಇನ್ಫಾರ್ಮ್ ಮಾಡಬಹುದು. You can also inform the headmaster of neighboring government school, village accountant, panchayat development officer, okay, health officer, health inspector, and the nearby police station also, who are considered as child marriage prevention officers. It is their duty to see to it that no child marriage takes place in their area. So ನಿಮ್ಮ ಹಳ್ಳಿಯಲ್ಲಿ ಇರುವಂತಹ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ಗವರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಯು ಕ್ಯಾನ್ ಗೋ ಅಂಡ್ ಕಂಪ್ಲೇಂಟ್ ಮಾಡಬಹುದು. ವಿಲೇಜ್ ಅಕೌಂಟೆಂಟ್ಗೆ ಕಂಪ್ಲೇಂಟ್ ಮಾಡಬಹುದು. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDOಗೆ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಬಹುದು. ಆರೋಗ್ಯ ಇಲಾಖೆಯ ಇನ್ಸ್ಪೆಕ್ಟರ್, ಹೆಲ್ತ್ ಇನ್ಸ್ಪೆಕ್ಟರ್ ಅವರಿಗೂ ಕಂಪ್ಲೇಂಟ್ ಮಾಡಬಹುದು. ಅಂಡ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್, ಹತ್ತಿರವಿರೋ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ಮಾಡಬಹುದು ಬಾಲ್ಯ ವಿವಾಹದ ವಿರುದ್ಧ. ಯಾಕೆ ಅಂತಂದ್ರೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಇರುವಂತಹ ಈ ಎಲ್ಲ ಆಫೀಸರ್ಸಿಗೂ ಕೂಡ ಅವರು ಬಾಲ್ಯ ವಿವಾಹವನ್ನ ತಡೆಗಟ್ಟುವುದಕ್ಕೆ ಪ್ರತಿಬದ್ಧರಾಗಿರ್ತಾರೆ, ಅವರ ಕರ್ತವ್ಯವಾಗಿರುತ್ತೆ. ಓಕೆನಾ? ಯು ಕೆನಾಟ್ ಎಸ್ಕೇಪ್ ದಟ್. ಐ ಆಮ್ ನಾಟ್ ರಿಲೇಟೆಡ್ ಟು ದಟ್. ಸೊ ನೀವು ಗೌರ್ಮೆಂಟ್ ಅಧಿಕಾರಿ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಕರ್ತವ್ಯ ಏನು? ಬಾಲ್ಯ ವಿವಾಹವನ್ನು ತಡೆಗಟ್ಟುವುದು. ಇಟ್ ಈಸ್ ದೇರ್ ಡ್ಯೂಟಿ. ನೋಡಿ, ಇದು ಅವರ ಕರ್ತವ್ಯ. ಬಾಲ್ಯ ವಿವಾಹವನ್ನ ತಡೆಗಟ್ಟುವುದು, ಅವರ ಏರಿಯಾದಲ್ಲಿ, ಅವರ ಸುತ್ತಮುತ್ತಲು ನಡೆಯದಂತೆ ನೋಡಿಕೊಳ್ಳುವುದು ಇವರೆಲ್ಲರ ಕರ್ತವ್ಯವಾಗಿರುತ್ತೆ. ಯು ಕ್ಯಾನ್ ಗೋ ಅಂಡ್ ಕಂಪ್ಲೇಂಟ್ to any of them, isn't it? Then apart from this, all the district and taluk level officials are regarded as child marriage prevention officers. So ಯಾವುದೇ ಆಫೀಸರ್ ಇರಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಥವಾ DC ಆಫೀಸ್ ಇರಲಿ ಅಥವಾ ಯಾವುದೇ ಆಫೀಸರ್ಗಳಿರ್ಲಿ, ಅವರೆಲ್ಲರ ಕರ್ತವ್ಯ ಏನು? ಚೈಲ್ಡ್ ಮ್ಯಾರೇಜ್ ಅನ್ನ ಪ್ರಿವೆಂಟ್ ಮಾಡೋದು. ಸೊ ನೀವು ಅಲ್ಲಿ ಕೂಡ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಈ ರೀತಿ ನಾವು ಸಾಮಾಜಿಕ ಪ್ರತಿಬದ್ಧ
ವಯೋವೃದ್ಧರಾಗಿದ್ದರೆ ನಮ್ಮ ಸುತ್ತಮುತ್ತ ನಾವು ಬಾಲ್ಯ ವಿವಾಹ ನಡೆಯದಂತೆ ತಡೆಯಬಹುದು. ಸೊ ಇವೆಲ್ಲ ಇಷ್ಟು ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. ಓಕೆನಾ, ಬಾಲ್ಯ ವಿವಾಹವನ್ನ ತಡೆಯೋದಿಕ್ಕೆ. ಇದೆಲ್ಲಕ್ಕೂ ಮೀರಿ ನಮ್ಮ ಭಾರತದಲ್ಲಿ ನಡೀತಾ ಇದೆ ಅಲ್ವಾ.